ನಮಸ್ಕಾರಗಳು ಪ್ರಿಯ ಪ್ರೇಕ್ಷಕರ ನಮ್ಮ ಹೊಸ ಜೋಡಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇಂದಿನ ವಿಶೇಷ ಎಪಿಸೋಡ್ನಲ್ಲಿ ನಾವು ಒಂದು ಸರಳ ಸೊಗಸಾದ ಕುಟುಂಬ ಮೌಲ್ಯಗಳನ್ನು ಹಿಡಿದಿಟ್ಟುಕೊಂಡಿರುವ ಕನ್ನಡ ಮಗಳ ವಿವಾಹ ಪ್ರೊಫೈಲನ್ನು ನಿಮ್ಮ ಮುಂದೆ ತರ್ತಿದ್ದೇವೆ. ಫ್ರೆಂಡ್ಸ್, ಇವರ ಪರಿಚಯವನ್ನು ನಾವು ನೋಡೋದಾದ್ರೆ ಈ ಹುಡುಗಿಯ ಹೆಸರು ಆಶಾ ಅಂತ. ವಯಸ್ಸು 26 ವರ್ಷ ಎಂದು ತಿಳಿಸಿಕೊಟ್ಟಿದ್ದಾರೆ. ಎತ್ತರ 5 ಅಡಿ ಹಾಗೂ 3 ಇಂಚು, ತೂಕ ಸಮತೋಲನದಲ್ಲಿದ್ದು ಗೋಧಿ ಮೈಬಣ್ಣ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಅವರ ಕುಟುಂಬದ ಮಾಹಿತಿಯನ್ನು ನೋಡೋದಾದ್ರೆ ಆಶಾ ಬೆಂಗಳೂರು ನಗರಕ್ಕೆ ಸೇರಿದವರು. ತಂದೆ ಸರ್ಕಾರಿ ಬ್ಯಾಂಕ್ನಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ. ತಾಯಿ ಗೃಹಿಣಿ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಒಬ್ಬ ತಮ್ಮ ಇದ್ದಾನೆ, ಅವನು ಇಂಜಿನಿಯರಿಂಗ್ ಓದುತ್ತಿದ್ದಾನೆ. ಹಾಗೆ ಸಣ್ಣ ಆದರೆ ಒಗ್ಗಟ್ಟಿನ ಕುಟುಂಬ ನಮ್ಮದು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಈಗ ಅವರಿಗೆ ಬೇಕಾದಂತಹ ಸಂಗಾತಿ ಈ ರೀತಿ ಇರಬೇಕಂತೆ ನೋಡಿ. ಆಶಾ ತನ್ನ ಸಂಗಾತಿ ಎಂದರೆ ಕೇವಲ ಗಂಡ ಅಲ್ಲ, ಒಬ್ಬ ನಿಜವಾದ ಗೆಳೆಯ, ಹೃದಯವನ್ನು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ ಎಂದು ನಂಬುತ್ತಾರೆ. ಅವಳು ಬಯಸಿರುವುದು ಒಳ್ಳೆಯ ಮನಸ್ಸು, ಹೊಣೆಗಾರಿಕೆಯ ಗುಣ, ಪ್ರೀತಿಯ ಮೌಲ್ಯ ಅರಿಯುವ ವ್ಯಕ್ತಿ ಬೇಕು ಎಂದು ಅವರು ಬಯಸುತ್ತಿದ್ದಾರೆ. ಫ್ರೆಂಡ್ಸ್, ಯಾರಾದರೂ ಇಂತಹ ವ್ಯಕ್ತಿ ಇದ್ದರೆ ಇವರ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ನಾನು ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇನೆ. ಹಾಗೆ ಸ್ನೇಹಿತರೆ, ಅವರ ಗುಣಗಳು ಮತ್ತು ಹವ್ಯಾಸಗಳನ್ನು ನೋಡೋದಾದ್ರೆ ಅವಳು ತುಂಬ ಶಾಂತ ಸ್ವಭಾವದವರು, ಸಹನೆ ಇರುವ ಮೃದುವಾದ ನಡತೆಯನ್ನು ಹೊಂದಿರುವವರು ಎಂದು ಕೂಡ ತಿಳಿಸಲಾಗ್ತಿದೆ. ಹವ್ಯಾಸಗಳಲ್ಲಿ ಕಥೆಯ ಪುಸ್ತಕವನ್ನು ಓದುವುದು, ಮ್ಯೂಸಿಕ್ ಕೇಳುವುದು, ಸಣ್ಣ ಸಣ್ಣ ಕ್ರಾಫ್ಟ್ ಕೆಲಸವನ್ನು ಮಾಡುವುದು, ಅಡುಗೆ ಮಾಡುವುದು ಕೂಡ ತುಂಬ ಇಷ್ಟ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇವರಿಗೆ ಮದುವೆಯ ಬಗ್ಗೆ ಅವರ ಅನಿಸಿಕೆಯನ್ನು ನೋಡೋದಾದ್ರೆ ಆಶಾ ಮದುವೆ ಎಂದರೆ ಎರಡು ಮನಸ್ಸುಗಳು ಒಂದಾಗುವುದು ಅಷ್ಟೇ ಅಲ್ಲ, ಎರಡು ಕುಟುಂಬಗಳು ಒಂದಾಗಿ ಬೆಳೆಯುವ ಸುಂದರ ಸೇತುವೆ ಎಂದು ಕೂಡ ಅವರು ತಿಳಿಸಿಕೊಟ್ಟಿದ್ದಾರೆ. ಪರಸ್ಪರ ಗೌರವ ಮತ್ತು ವಿಶ್ವಾಸವಿದ್ದರೆ ಜೀವನ ಸುಖವಾಗಿರುತ್ತದೆ ಎಂಬುದು ಅವರ ನಂಬಿಕೆಯಾಗಿದೆ ಎಂದು ಕೂಡ ಹೇಳಿಕೊಂಡಿದ್ದಾರೆ. ಫ್ರೆಂಡ್ಸ್, ಅವರಿಗೆ ಈಗ ಇರುವಂತಹ ಉದ್ಯೋಗವನ್ನು ನೋಡೋದಾದ್ರೆ ಅವಳು ಪ್ರಸ್ತುತ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದಾರೆ. ಮಕ್ಕಳಿಗೆ ಬೋಧನೆ ಮಾಡುವುದು ಅವಳ ಜೀವನದ ಉತ್ಸಾಹ ಎಂದು ಕೂಡ ತಿಳಿಸಲಾಗ್ತಿದೆ. ಅವರು ಜೀವನದಲ್ಲಿ ಅನುಭವಿಸಿದ ಕಷ್ಟಗಳನ್ನು ನೋಡೋದಾದ್ರೆ ಸಾಮಾನ್ಯವಾಗಿ ಮಧ್ಯಮ ವರ್ಗದ ಮನೆಯ ಮಗಳು ಅನುಭವಿಸುವಂತೆ ಆಶಾ ಕೂಡ ತಮ್ಮ ಓದಿಗೆ ಸಹಾಯ ಮಾಡೋಕೆ ಹಾಗೆ ತಮ್ಮ ಕನಸುಗಳನ್ನು ಸಾಧಿಸೋಕೆ ತುಂಬ ಶ್ರಮವನ್ನು ಪಟ್ಟಿದ್ದಾರೆ. ಆದರೆ ಯಾವಾಗಲೂ ಮುಗುಳ್ನಗೆಯೊಂದಿಗೆ ಎದುರಿಸುತ್ತಾರೆ. ಅಂತಿಮ ಆಹ್ವಾನ. ಹೀಗಾಗಿ ಪ್ರಿಯ ಪ್ರೇಕ್ಷಕರ, ನಿಮಗೆ ಅಥವಾ ನಿಮ್ಮ ಕುಟುಂಬದವರಿಗೆ ಆಶಾ ಅವರ ಪ್ರೊಫೈಲ್ ಸೂಕ್ತವಾಗಿದ್ದರೆ ಮುಂದೆ ಬರಲು ಹಿಂಜರಿಯಬೇಡಿ. ಈ ಮಗಳು ನಿಜವಾದ ಜೀವನ ಸಂಗಾತಿಯಾಗಿ ನಿಮ್ಮ ಮನೆಯನ್ನು ಸುಖ ಸಂತೋಷಗಳಿಂದ ತುಂಬಲು ಸಿದ್ಧಳಾಗಿದ್ದಾಳೆ ಎಂದು ಕೂಡ ತಿಳಿಸಲಾಗ್ತಿದೆ. ಫ್ರೆಂಡ್ಸ್, ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆಗಿ. ಧನ್ಯವಾದಗಳು.